ನಮಸ್ತೆ. ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಏನು? ಆ ಸಾಫ್ಟ್ವೇರ್‌ನ ಹೇಗೆ ಇನ್ಸ್ಟಾಲ್ ಮಾಡೋದು? ಇನ್ಸ್ಟಾಲೇಷನ್ ಮುಗಿದ್ಮೇಲೆ ನಾವು ಕೊಟ್ಟಿರುವಂತಹ ಟೆಂಪ್ಲೇಟ್ಸ್ ಏನಿದೆಯಲ್ಲ, ಅದು ಯಾವ ತರ ಸಾಫ್ಟ್ವೇರ್ ಒಳಗೆ ಇಂಪೋರ್ಟ್ ಮಾಡೋದು? ಎರಡನ್ನೂ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಸಿಂಪಲ್ಲು ನಾವು ಕೊಟ್ಟಿರುವಂತ ಎಷ್ಟೇ ಡಿವಿಡಿಸ್ ಇದ್ರು ಕೂಡ, ಆ ಡಿವಿಡಿಸ್‌ಗಳನ್ನ ಈ ತರ ಕಾಪಿ ಮಾಡ್ಕೊಳ್ಳಿ. ಟೋಟಲ್ 5 ಇರ್ಬೋದು, ಇಲ್ಲ 6 ಇರ್ಬೋದು. ಮತ್ತೆ ಸಾಫ್ಟ್ವೇರ್ ಜೊತೆ ಮತ್ತೆ ಸಾಫ್ಟ್ವೇರ್ ಸಪರೇಟ್ ಇರುತ್ತೆ. ಮತ್ತೆ ಡಿವಿಡಿಸ್ ಎಕ್ಸ್ಟ್ರಾ ಸಪರೇಟ್ ಇರುತ್ತೆ ಈ ತರ. ನೋಡಿ ಈ ತರ ಡಿಸ್ಕ್ 1, 2, 3 ಅಂತಾನೆ ನಂಬರ್ ಇರುತ್ತೆ. ಅದ್ರಲ್ಲಿ ಕೂಡ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಜಸ್ಟ್ ಅದನ್ನ ಕಾಪಿ ಮಾಡಿ ಕಾಪಿ ಮಾಡ್ಬೇಕಷ್ಟೇ ನೀವು ಆ ಡಿವಿಡಿಸ್‌ಗೆ ನಾವು ಕೊಟ್ಟಿರುವಂತದ್ದು. ಅದು ನೀವು CLR ಮಾಡಿ, DL ಮಾಡಿ, FLR ಮಾಡಿ ಎಲ್ಲಾದ್ರೂ ಮಾಡಿ ಒಂದು 23 GB ಸ್ಪೇಸ್ ಬೇಕಾಗುತ್ತೆ. ಸಪೋಸ್ ನಿಮ್ದು ಸಿ ಡ್ರೈವ್ ಫಿಲ್ ಆಗಿದೆ ಅಂತ ಹೇಳಿದ್ರೆ ನೀವು DL ಕೂಡ ಮಾಡ್ಕೊಬಹುದು, EL ಕೂಡ ಮಾಡ್ಕೊಬಹುದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಒಂದು ಪಾತ್ ಕೇಳುತ್ತೆ. ನೋಡಿ ಫಸ್ಟ್ ಈಗ ನಾವು ಕೊಟ್ಟಿರೋದು ಇದು ಡಾಟಾ ಟೆಂಪ್ಲೇಟ್ಸ್ ಸಪರೇಟ್ ಡಿವಿಡಿಸ್ ಇರುತ್ತಲ್ಲ ನೀವು ನೋಡಿರ್ತೀರಾ ಆ ಡಿವಿಡಿಸ್‌ಗಳು. ಇದು ಮೇನ್ ಸಾಫ್ಟ್ವೇರ್ ಬಾಕ್ಸ್ ವೈಟ್ ಕಲರ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಈ ತರ ಡಿವಿಡಿಸ್ ಇರುತ್ತೆ. ಅದನ್ನ ಓಪನ್ ಮಾಡಿ ಮೇನ್ ಸಾಫ್ಟ್ವೇರ್‌ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದಾದ್ಮೇಲೆ ನೀವು ಡಾಟಾನ ಆಡ್ ಮಾಡಬೇಕು. ಅದು ಯಾವ ತರ ನೋಡಿ ಸಿಂಪಲ್ ಸಾಫ್ಟ್ವೇರ್‌ನ ಓಪನ್ ಮಾಡಿ ಇಲ್ಲಿ 4 ಸಾಫ್ಟ್ವೇರ್ ಈ ತರ ಇರುತ್ತೆ. ನೀವು ಏನ್ ಡೆಮೋ ನೋಡಿರ್ತೀರಲ್ಲ 4 ಸಾಫ್ಟ್ವೇರು ಅದ್ರಲ್ಲಿ ಫಸ್ಟ್ ಒಂದು ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ. ಅದ್ರಲ್ಲಿ ಮೇನ್ ಸಾಫ್ಟ್ವೇರ್ ಅಂತ ಮತ್ತೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎರಡು ತರ ಬರುತ್ತೆ 32 ಆರ್ 64 ಬಿಟ್. ಸೊ ನೀವು ಒಂದು ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಯಾವ್ದು ಅಂತ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ತರ ಅಂತ ಹೇಳಿದ್ರೆ ಮೈ ಕಂಪ್ಯೂಟರ್ ಇರುತ್ತಲ್ಲ ರೈಟ್ ಕ್ಲಿಕ್ ಮಾಡಿ ಮೈ ಕಂಪ್ಯೂಟರ್‌ನ ಪ್ರಾಪರ್ಟೀಸ್ ಅಂತ ಕ್ಲಿಕ್ ಮಾಡಿ. ಪ್ರಾಪರ್ಟೀಸ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ಒಂದು ವಿಂಡೋ ಓಪನ್ ಆಗುತ್ತೆ ಈ ತರ. ನೋಡಿ ವಿಂಡೋಸ್ ತೋರಿಸ್ತೀನಿ ಯಾವ ತರ ಓಪನ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಇಂಡಿಕೇಟ್ ಆಗಿರುತ್ತೆ ನೋಡಿ 64 ಬಿಟ್ 32 ಬಿಟ್ ಯಾವುದು ಅಂತ ಹೇಳಿ ನಿಮಗೆ ಇಂಡಿಕೇಟ್ ಆಗಿರುತ್ತೆ. ಈ ತರ ನೀವು ಸಿಸ್ಟಮ್ ಕಾನ್ಫಿಗರೇಷನ್ ಯಾವುದು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ನಂದು 64 ಬಿಟ್ ಇದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ ಈ 64 ಎಂದು ಏನಿದೆಯಲ್ಲ ಐಕಾನು ಅದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಈಗ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ವಿಜಾರ್ಡ್ ಓಪನ್ ಆಗುತ್ತೆ. ಸೊ ಓಪನ್ ಕೊಟ್ಟಾಗ ನಿಮಗೆ ಎಸ್ ಅಂತ ಕೇಳುತ್ತೆ ಫಸ್ಟ್. ಆ ಎಸ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಎಸ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ವಿಜಾರ್ಡ್ ಓಪನ್ ಆಗುತ್ತೆ. ತೋರಿಸ್ತೀನಿ ನೋಡಿ ಈಗ ಓಪನ್ ಮಾಡಿ. ಈ ತರ ಒಂದು ವಿಜಾರ್ಡ್ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ಸಿಂಪಲ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಟೋಮೆಟಿಕ್ ನೆಕ್ಸ್ಟ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಕ್ಸೆಪ್ಟ್ ಇದನ್ನ ಟಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾತ್ ನಿಮಗೆ ಸಿ ಡ್ರೈವ್ ಫಿಲ್ ಆಗಿದೆ ಅಂತ ಹೇಳಿದ್ರೆ ಈ ಡ್ರೈವ್ ಯಾವ ಡ್ರೈವ್ ಅಲ್ಲಿ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಬಹುದು. ಒಂದು 23 GB ಸ್ಪೇಸ್ ಬೇಕು ಅಷ್ಟೇ. ನೋಡಿ ಇಲ್ಲೇ ಇರುತ್ತಲ್ಲ ಬ್ರೌಸ್ ಆಪ್ಷನ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ. ಯಾವ ಡ್ರೈವ್ ಬೇಕಾದ್ರೂ EL ಬೇಕಾದ್ರೂ EL, DL ಬೇಕಾದ್ರೂ DL ನಿಮ್ ಚಾಯ್ಸ್. ನೀವು ಯಾವ ಡ್ರೈವ್ ಬೇಕಾದ್ರೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಬಹುದು. ನನಗೆ ಈಗ ಸಿ ಡ್ರೈವ್ ಸ್ಪೇಸ್ ಇದೆ ಅದಕ್ಕೋಸ್ಕರ ನಾನು ಸಿ ಡ್ರೈವ್ ನ ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಆಟೋಮೆಟಿಕ್ ಈ ತರ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಇನ್ಸ್ಟಾಲೇಷನ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಈ ತರ ನಿಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಇನ್ಸ್ಟಾಲೇಷನ್ ಮುಗಿದ್ಮೇಲೆ ಫಿನಿಶ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತೆ. ಅದು ಫಸ್ಟ್ ಸಾಫ್ಟ್ವೇರ್ ಮಾತ್ರ. ಸೊ ಇದೇ ರೀತಿ ಇವು ಫಸ್ಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಾಯ್ತು. ಅಗೇನ್ ಬ್ಯಾಕ್ ಬನ್ನಿ. ಸೊ ಸಾಫ್ಟ್ವೇರ್ ಫೋಲ್ಡರ್ ಅಲ್ಲಿ ನಿಮಗೆ ಸೆಕೆಂಡ್ ಒಂದು ಸಾಫ್ಟ್ವೇರ್ ಬರುತ್ತೆ DM ಅಂತ ಹೇಳಿ ಅದನ್ನು ಅಷ್ಟೇ ಡಬಲ್ ಕ್ಲಿಕ್ ಮಾಡಿ. ಸಾಫ್ಟ್ವೇರ್ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಅದು ಅಷ್ಟೇ ಸೇಮ್ DM Express 4.5 64 ಬಿಟ್ ನನ್ನ ಸಿಸ್ಟಮ್ 64 ಬಿಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಎಸ್ ಅಂತ ಕೊಡಿ. ಓಪನ್ ಮಾಡಿ. ಆಟೋಮೆಟಿಕ್ ಆಗಿ ವಿಜಾರ್ಡ್ ಓಪನ್ ಆಗುತ್ತೆ. ವಿಜಾರ್ಡ್ ಓಪನ್ ಮೇಲೆ ಅದು ಸೇಮ್ ಈಗ ಹೇಗೆ ಮಾಡಿದ್ರು ನೀವು ಆಲ್ಬಮ್ ಎಕ್ಸ್ಪ್ರೆಸ್ ನ ಇನ್ಸ್ಟಾಲೇಷನ್ ಡಿಟೋ ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಕೊಡಿ. ನೆಕ್ಸ್ಟ್ ಅಂತ ಕೊಡಿ. ಸಿ ಡ್ರೈವ್ ಇಲ್ಲ ಬೇರೆ ಡ್ರೈವ್. ನೆಕ್ಸ್ಟ್ ಕೊಡಿ. ಆಟೋಮೆಟಿಕ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ನಿಮಗೆ DM Express ಕೂಡ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮುಗಿದ್ಮೇಲೆ ಫಿನಿಶ್ ಅಂತ ಕ್ಲಿಕ್ ಮಾಡಿ. DMO ಇದೇ ರೀತಿ ಇನ್ಸ್ಟಾಲೇಷನ್ ಮುಗಿಯಿತು. ಸೊ ನೆಕ್ಸ್ಟ್ ಆಪ್ಷನ್ ಬರೋದು ನಿಮಗೆ ಇನ್ನೊಂದು ಸಾಫ್ಟ್ವೇರ್ ಎಡಿಟ್ ಎಕ್ಸ್ಪ್ರೆಸ್. ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಮತ್ತೆ ಸೇಮ್ ಫೋಲ್ಡರ್ಗೆ ಬನ್ನಿ. ಸಾಫ್ಟ್ವೇರ್ ಫೋಲ್ಡರ್ಗೆ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಸಾಫ್ಟ್ವೇರ್ ಯಾವುದು ಎಡಿಟ್ ಎಕ್ಸ್ಪ್ರೆಸ್ 6.0. ಈಗಿನ ಸಾಫ್ಟ್ವೇರ್ ಓಪನ್ ಮಾಡಿ ಇದರಲ್ಲಿ ನಿಮಗೆ 32 ಬಿಟ್ ಮಾತ್ರ ಬರೋದು. ನಿಮ್ 64 ಸಿಸ್ಟಮ್ ಇದ್ರೂ ಕೂಡ 32 ಸಿಸ್ಟಮ್ ಇದ್ರೂ ಕೂಡ ಕಾನ್ಫಿಗರೇಷನ್ ಬಂದು ನೀವು ಆಟೋಮೆಟಿಕ್ ಇನ್ಸ್ಟಾಲ್ ಮಾಡ್ಕೊಬಹುದು. ಏನೂ ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಸೇಮ್ ಪ್ರೊಸೀಜರು. ಆಟೋಮೆಟಿಕ್ ಒಂದು ವಿಜಾರ್ಡ್ ಓಪನ್ ಆಗುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಮೇಲೆ ವಿಜಾರ್ಡ್ ಓಪನ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಒಂದು ಪಾತ್ ಕೊಡಿ. ಆಟೋಮೆಟಿಕ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಫಿನಿಶ್ ಕೊಡಿ. ಎಡಿಟ್ ಎಕ್ಸ್ಪ್ರೆಸ್ ಕೂಡ ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಈಗ ಲಾಸ್ಟ್ ಒಂದು ಸಾಫ್ಟ್ವೇರ್ ವಿಡಿಯೋ ಎಕ್ಸ್ಪ್ರೆಸ್. ಈಗ ಸ್ಟ್ಯಾಪ್ ಬ್ಯಾಕ್ ಬನ್ನಿ. ವಿಡಿಯೋ ಎಕ್ಸ್ಪ್ರೆಸ್ ಓಪನ್ ಮಾಡಿ. ಸಾಫ್ಟ್ವೇರ್ ಫೋಲ್ಡರ್ ಡಬಲ್ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪ್ರೆಸ್ ಬ್ಯಾಕ್ 6.5 ಡಬಲ್ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಈಗ ಇದು ಕೂಡ ಸೇಮ್ ಆಸ್ ಇಟ್ ಈಸ್ ಅದೇ ರೀತಿನೇ ಇನ್ಸ್ಟಾಲೇಷನ್ ಸಿಂಪಲ್ಸ್ ಮೆಥಡ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು ಪಾತ್ ಚೂಸ್ ಮಾಡೋದು. ನೆಕ್ಸ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಕಂಪ್ಲೀಟ್ 4 ಸಾಫ್ಟ್ವೇರ್ ನಾವು ಕೊಟ್ಟಿರೋಂಥದ್ದು ಇನ್ಸ್ಟಾಲೇಷನ್ ಮುಗಿಯುತ್ತೆ. ಸೇಮ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು. ಆಟೋಮೆಟಿಕ್ ರಿಜಿಸ್ಟ್ರೇಷನ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ.
ಸೊ ಈ ರೀತಿ ನೀವು 4 ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಅದು ಫಸ್ಟ್ ಸ್ಟೆಪ್ ನಿಮಗೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಟೆಂಪ್ಲೇಟ್ಸ್‌ನ ಇಂಪೋರ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ ನಾನು ಸಾಫ್ಟ್ವೇರ್‌ನ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಮಾಡಾಗಿದೆ. ಟೋಟಲ್ ನಾನು ಸಿ ಡ್ರೈವಲ್ಲಿ ಎಲ್ಲ 4 ಸಾಫ್ಟ್ವೇರ್‌ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ನೀವು ಚೆಕ್ ಮಾಡ್ಬೋದು. ಮೈ ಕಂಪ್ಯೂಟರ್‌ಗೆ ಹೋಗಿ ಸಿ ಡ್ರೈವ್ ಏನಿದೆಯಲ್ಲ, ನಾನು ಇನ್ಸ್ಟಾಲ್ ಮಾಡಿ ಸಿ ಡ್ರೈವ್, ನೀವು ಡಿ ಎಲ್ ಆಗಲಿ ಎಫ್ ಅಲ್ಲಿ ಯಾವ ಡ್ರೈವಲ್ಲಿ ಮಾಡಿರ್ತೀರೋ ಆ ಡ್ರೈವ್‌ನ ಓಪನ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ ಆಲ್ಬಮ್ ಎಕ್ಸ್‌ಪ್ರೆಸ್ ಪ್ಯಾಕ್ 30.5, ಡಿ.ಎಂ 4.5, ಎಡಿಟ್ 6.0 ಮತ್ತೆ ಲಾಸ್ಟ್ ಒನ್ ವಿಡಿಯೋ 6.5 ಆಟೋಮೆಟಿಕ್ ಈ ತರ 4 ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಈ ತರ ಕ್ರಿಯೇಟ್ ಆಗಿದ್ರೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಲೆಕ್ಕ. ಇದು ನಿಮಗೆ ಒಂದು ಸಿಂಪಲ್ ಮೆಥಡ್ ಸಾಫ್ಟ್ವೇರ್‌ನ ಇನ್ಸ್ಟಾಲ್ ಮಾಡೋದು. ಸೊ ಈಗ ಕಂಪ್ಲೀಟ್ 4 ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆದಮೇಲೆ ಈ ಥರ ನಿಮಗೆ ನೋಡ್ಬೋದು ಡೆಸ್ಕ್ಟಾಪಲ್ಲಿ ಈ ಥರ 4 ಸಾಫ್ಟ್ವೇರ್ ಈ ಥರ ಐಕಾನ್ ಕ್ರಿಯೇಟ್ ಆಗಿರುತ್ತೆ. ಆಲ್ಬಮ್ 30.5, ಡಿ.ಎಂ 4.5, ಎಡಿಟ್ 6.0, ವಿಡಿಯೋ 6.5. ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು? ಟೆಂಪ್ಲೇಟ್ಸ್. ನಾವು ಕೊಟ್ಟಿರುವಂಥ 20,000 ಏನು ಟೆಂಪ್ಲೇಟ್ಸ್ ಇರುತ್ತಲ್ಲ, ಅದನ್ನು ಸಾಫ್ಟ್ವೇರ್ ಒಳಗೆ ಕಾಪಿ ಪೇಸ್ಟ್ ಮಾಡಬೇಕು. ಅದು ಸಿಂಪಲ್ ನೋಡಿ, ಈ ಥರ ಒಂದು ಫೋಲ್ಡರ್ ಏನು ಕಾಪಿ ಮಾಡ್ಕೊಂಡು ಇಟ್ಕೊಂಡು ಓಪನ್ ಮಾಡಿರ್ತೀರಲ್ಲ, ಕಾಪಿ ಮಾಡಿರ್ತೀರಲ್ಲ, ಅದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 5 ಡಿ.ವಿ.ಡಿಸ್ ಇರುತ್ತೆ, ಇಲ್ಲ 6 ಡಿ.ವಿ.ಡಿಸ್ ಇರುತ್ತೆ. ಈ ಥರ ಡಿಸ್ಕ್ 1, 2, 3, 4, 5, 6 ಅಂತೇಳಿ. ನೆಕ್ಸ್ಟ್ ಇದನ್ನು ಒಂದು ಕಡೆ ಈ ಥರ ಮೂವ್ ಮಾಡಿ ಇಟ್ಕೊಳ್ಳಿ ಒಂದು ವಿಂಡೋನ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ಏನು ಆಲ್ಬಮ್ ಎಕ್ಸ್‌ಪ್ರೆಸ್ ಏನಿದೆಯಲ್ಲ, ಅದನ್ನು ನೀವು ಅದರ ಸೋರ್ಸ್ ಫೈಲ್ನ ತೊಗೊಬೇಕಾಗುತ್ತೆ. ಸೋರ್ಸ್ ಫೋಲ್ಡರ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ರು ಅದನ್ನು ತೊಗೊಬೇಕಾಗುತ್ತೆ. ಒಂದು ಡೈರೆಕ್ಟಾಗಿ ಸಿ ಡ್ರೈವ್ಗೆ ಹೋಗಿ ತೊಗೊಬೋದು. ನಿಮಗೆ ಇನ್ನೂ ಕನ್ಫ್ಯೂಸ್ ಆದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಡೆಸ್ಕ್ಟಾಪಲ್ಲಿ ಐಕನ್ ಇರುತ್ತಲ್ಲ, ರೈಟ್ ಕ್ಲಿಕ್ ಮಾಡಿ. ಅದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಒಂದು ಆಪ್ಷನ್ ಬರುತ್ತೆ, ಓಪನ್ ಫೈಲ್ ಲೊಕೇಶನ್. ಓಪನ್ ಫೈಲ್ ಲೊಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಸಾಫ್ಟ್ವೇರ್ ನೀವು ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀರೋ, ನಾನೀಗ ಸಿ ಎಲ್ ಇನ್ಸ್ಟಾಲ್ ಮಾಡಿದ್ದೀನಿ, ಸಿ ಎಲ್ ಬಂದಿದೆ. ಅದೇ ನೀವು ಡಿ ಅಲ್ಲಿ, ಇ ಅಲ್ಲಿ, ಎಫ್ ಅಲ್ಲಿ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀರೋ ಅದರೊಂದು ಪಾತ್ ಓಪನ್ ಆಗುತ್ತೆ. ಪಾತ್ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು, ಈ ಥರ ನಿಮಗೆ ಕಂಪ್ಲೀಟ್ ಸುಮಾರು ಫೋಲ್ಡರ್ಗಳಿರುತ್ತೆ. ಅದರಲ್ಲಿ ನೀವು ಓಪನ್ ಮಾಡಿರಬೇಕಾಗಿರೋದು ಥೀಮ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಇದನ್ನು ಓಪನ್ ಮಾಡಿ, ಆಟೋಮೆಟಿಕ್ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಬ್ಯಾಕ್ಗ್ರೌಂಡು ಕ್ಲಿಪ್ ಆರ್ಟ್ ಏನು ನೋಡ್ತಿದ್ದೀರಲ್ಲ, ಇದೆಲ್ಲ ನಾವು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಡಿ.ವಿ.ಡಿಸಲ್ಲಿ. ಸೊ ನೀವು ಸಾಫ್ಟ್ವೇರಲ್ಲಿ ಡೆಮೋ ನೋಡಿರ್ತಾರೆ, ಅಷ್ಟೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಕ್ಲಿಪ್ ಆರ್ಟ್ ಇರುತ್ತೆ, ಮಾಸ್ಕ್ ಫ್ರೇಮ್ಸ್ ಎಲ್ಲ ಇರುತ್ತೆ. ಅದನ್ನು ನಿಮಗೆ ಎಕ್ಸ್ಟ್ರಾ ನಾವು ಈ ಡಿ.ವಿ.ಡಿಸ್ಗಳು ಕೊಟ್ಟಿರ್ತೀವಿ. ಸಿಂಪಲ್. ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಫಸ್ಟು ಡಿಸ್ಕ್ 1 ಅದನ್ನು ಓಪನ್ ಮಾಡಿ, ನಾವೇನು ಡಿ.ವಿ.ಡಿ ಕಾಪಿ ಮಾಡಿ ಡಿಸ್ಕ್ 1 ಓಪನ್ ಮಾಡಿ. ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಬ್ಯಾಕ್ಗ್ರೌಂಡ್ಸ್. ಇಲ್ಲಿ ನೋಡಿ ಈ ಥೀಮ್ಸ್ ಅನ್ನೋ ಫೋಲ್ಡರಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಒಂದು ಫೋಲ್ಡರ್ ಇದೆ. ಸಿಂಪಲ್. ನೀವೇನು ಮಾಡಬೇಕಾಗಿಲ್ಲ, ಬ್ಯಾಕ್ಗ್ರೌಂಡನ್ನು ಇಲ್ಲಿ ಏನು ಡಿ.ವಿ.ಡಿಲಿ ಏನಿದೆಯಲ್ಲ ಅದನ್ನು ಓಪನ್ ಮಾಡಿ. ಇಲ್ಲಿ ಸುಮಾರು ಫೋಲ್ಡರ್ಗಳಿರುತ್ತೆ ಈ ಥರ ಬ್ಯಾಕ್ಗ್ರೌಂಡ್ ಅನ್ನೋದ್ರಲ್ಲಿ. ಎಲ್ಲದನ್ನು ಸೆಲೆಕ್ಟ್ ಆಲ್ ಮಾಡಿ ಕಂಪ್ಲೀಟಾಗಿ ಕಂಟ್ರೋಲ್ ಎ ಅಂತ ಕ್ಲಿಕ್ ಮಾಡ್ಬೋದು, ಎಲ್ಲದನ್ನು ಸೆಲೆಕ್ಟ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಕಟ್ ಅಂತ ಮಾಡ್ಕೊಳ್ಳಿ, ಇಲ್ಲ ಕಾಪಿ ಆದರೂ ಮಾಡಿ, ನಿಮ್ಮ ಜಾಸ್ತಿ. ನಾನೀಗ ಕಟ್ ಮಾಡ್ಕೊತಿದ್ದೀನಿ, ಅಂದರೆ ಕಂಟ್ರೋಲ್ ಎಕ್ಸ್ ಮೂವ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಕಟ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಓಪನ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಅದು ನೆಸಿಟಿ ಇರಲ್ಲ. ಯಾಕಂದರೆ ಇದರಲ್ಲಿ ನಿಮಗೆ ಅಲ್ಲಿರುವಂಥದ್ದು ಇರುತ್ತೆ, ಎಕ್ಸ್ಟ್ರಾ ಕೊಟ್ಟಿರೋದು ಇರುತ್ತೆ. ನೀವೇನು ಮಾಡಿ, ಇದನ್ನು ಫಸ್ಟು ಡಿಲೀಟ್ ಮಾಡಬೇಕಾಗತ್ತೆ. ಡಿಲೀಟ್ ಅಂತ ಮಾಡಿಬಿಟ್ಟು, ಹೇಗಿದ್ದರೂ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ, ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಡಿ. ನೋಡಿ ಆಟೋಮೆಟಿಕ್ ಈಗ ಮೂವ್ ಆಯಿತು. ಒಂದು ಡಿಸ್ಕಲ್ಲಿ ಏನಿದೆಯೋ ಅದು ಕಂಪ್ಲೀಟಾಗಿ ಮೂವ್ ಮಾಡಿದ್ದೀವಿ. ನೋಡಿ ಈಗ ಡಿಸ್ಕ್ 1ಅಲ್ಲಿ ಏನಿದೆ, ಒಂದು ಟ್ರೈನಿಂಗ್ ವಿಡಿಯೋಸ್ ಇದೆ, ಒಂದು ಬ್ಯಾಕ್ಗ್ರೌಂಡ್ ಓಪನ್ ಮಾಡಿ, ಕಂಪ್ಲೀಟ್ಲಿ ಎಂಪ್ಟಿ. ನೆಕ್ಸ್ಟ್ ಬನ್ನಿ ಡಿಸ್ಕ್ 2 ಜಸ್ಟ್ ಓಪನ್ ಮಾಡಿ. ಇಲ್ಲೂ ಕೂಡ ಬ್ಯಾಕ್ಗ್ರೌಂಡೇ ಇರೋದ್ರಿಂದ ಇದನ್ನು ಓಪನ್ ಮಾಡಿ, ಕಂಟ್ರೋಲ್ ಎ ಮಾಡಿ ಕಟ್ ಮಾಡ್ಕೊಳ್ಳಿ. ಸಿಂಪಲ್. ಕಾಪಿ ಆದರೂ ಮಾಡಿ, ಕಟ್ ಆದ್ರೂ ನಿಮ್ಮ ಚಾಯ್ಸು. ಕಟ್ ಮಾಡಿಬಿಟ್ಟು ಇಲ್ಲಿ ಬಂದು ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಪೇಸ್ಟ್ ಅಂತ ಕೊಡಿ. ಅವಾಗ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಇರೋದು ಬ್ಯಾಕ್ಗ್ರೌಂಡಿಗೆ ಹೋಗುತ್ತೆ. ಅಷ್ಟೇ ಮಾಡಬೇಕಾಗಿರೋದು. ಬ್ಯಾಕ್ಗ್ರೌಂಡಿಗೆ ಹಾಕಿ, ಕ್ಲಿಪ್ಪಿಗೆ ಹಾಕಿ, ಮಾಸ್ಕ್ಗೆ ಹಾಕಿ. ಈಗ ಡಿಸ್ಕ್ 2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಿದೆ, ಡಿಸ್ಕ್ 3 ಓಪನ್ ಮಾಡಿ. ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಇದೆ, ಜಸ್ಟ್ ಓಪನ್ ಮಾಡಿ. ಇದನ್ನು ಕೂಡ ಸೆಲೆಕ್ಟ್ ಆಲ್ ಮಾಡಿ, ಕಂಟ್ರೋಲ್ ಎಕ್ಸ್ ಅಂತ ಮಾಡಿ. ಆಟೋಮೆಟಿಕ್ ಕಂಟ್ರೋಲ್ ಎಕ್ಸ್ ಆಗುತ್ತೆ, ಮೂವ್ ಮಾಡೋಕ್ಕೆ ರೆಡಿ ಇರುತ್ತೆ. ಮತ್ತು ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಮಾಡಿ. ಇದು ನಿಮಗೆ ಡಿಸ್ಕ್ 3 ಈ ಥರ ಮಾಡಬೇಕು, ಇದೇ ರೀತಿಯೇ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಡಿಸ್ಕ್ 4. ಇದರಲ್ಲಿ ನೀವು ನೋಡ್ಬೋದು, ಎಗೇನ್ ಬ್ಯಾಕ್ಗ್ರೌಂಡ್ ಇದೆ. ಬ್ಯಾಕ್ಗ್ರೌಂಡ್ ತುಂಬ ಕೊಟ್ಟಿದ್ದೀವಿ ನಾವು, ಕ್ಲಿಪ್ ಆರ್ಟು ಫ್ರೇಮ್ಸ್ ಎಲ್ಲ ತುಂಬ ಇರುತ್ತೆ. ಅದಕ್ಕೆ ಈ ಥರ ನಾವು ಡಿವೈಡ್ ಮಾಡಿರೋಂಥದ್ದು. ಈಗ ಎಗೇನ್ ಬ್ಯಾಕ್ಗ್ರೌಂಡ್ ಇದೆ, ಇಲ್ಲಿ ಒಂದು 4 ಫೋಲ್ಡರ್ ಇದೆ. ಇದನ್ನು ಅಷ್ಟೇ ಸೆಲೆಕ್ಟ್ ಮಾಡಿ, ಕಟ್ ಅಂತ ಮಾಡಿ, ಇಲ್ಲಿ ಬನ್ನಿ ಪೇಸ್ಟ್ ಅಂತ ಕೊಡಿ. ಬ್ಯಾಕ್ಗ್ರೌಂಡ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ನೆಕ್ಸ್ಟ್ ಏನಿದೆ, ಫ್ರೇಮ್ ಇದೆ. ಸೊ ಇಲ್ಲಿ ನಿಮಗೆ ಥೀಮ್ಸಲ್ಲಿ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿದೆ. ಮತ್ತೆ ಈ ಥೀಮ್ಸಿಗೆ ಬರಬೇಕು, ಒಂದು ಸ್ಟೆಪ್ ಬ್ಯಾಕ್. ಈಗ ನೋಡಿ ಥೀಮ್ಸಿಗೆ ಬಂದಿದ್ದೀನಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಹಾಕಾಗಿದೆ. ಈಗ ನೆಕ್ಸ್ಟ್ ಏನು ಹಾಕಬೇಕು, ಫ್ರೇಮ್. ನೋಡಿ ಫ್ರೇಮ್ ಅನ್ನೋದು ಇಲ್ಲೂ ಕೂಡ ಒಂದು ಫ್ರೇಮ್ ಅಂತ ಫೋಲ್ಡರ್ ಇರುತ್ತೆ. ಓಪನ್ ಮಾಡಿ ಫ್ರೇಮ್. ಇಲ್ಲಿ ಕೆಲವೊಂದು ಇನ್ಬಿಲ್ಟ್ ಇರುತ್ತೆ, ಇದು ಬೇಡ ನಮಗೆ, ಡಿಲೀಟ್ ಮಾಡಿ. ಸಿಂಪಲ್. ಆಟೋಮೆಟಿಕ್ ಡಿಲೀಟ್ ಆಯಿತಾ. ಈಗ ಇಲ್ಲಿ ನಾವು ಡಿ.ವಿ.ಡಿ 4ಅಲ್ಲಿ ಏನು ಕೊಟ್ಟಿದ್ದೀವಲ್ಲ, ಡಿಸ್ಕ್ 4ಅಲ್ಲಿ ಫ್ರೇಮ್ ಅಂತ ಇರುತ್ತೆ, ಇದನ್ನು ಓಪನ್ ಮಾಡಿ. ಸೇಮ್ ಇದನ್ನು ಅಷ್ಟೇ ಕಂಟ್ರೋಲ್ ಎ ಮಾಡಿ, ಇಲ್ಲ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಈ ಥರ ಕಂಪ್ಲೀಟ್ ಸೆಲೆಕ್ಟ್ ಆಲ್ ಮಾಡಿಬಿಟ್ಟು ಕಟ್ ಅಂತ ಕೊಡಿ, ಯಾರು ಕಾಪಿ ಯಾರು ಕೊಡಿ, ನಿಮ್ಮ ಚಾಯ್ಸು. ಪೇಸ್ಟ್ ಅಂತ ಕೊಡಿ. ಫ್ರೇಮ್ ಮುಗೀತು. ನೆಕ್ಸ್ಟ್ ಏನಿದೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಮಾಸ್ಕ್ ಇದೆ. ಸೇಮ್ ಅದೇ ರೀತಿ ನೋಡಿ, ಇಲ್ಲೂ ಕೂಡ ಒಂದು ಮಾಸ್ಕ್ ಅನ್ನೋ ಫೋಲ್ಡರ್ ಇರುತ್ತೆ. ಓಪನ್ ಮಾಡಿ. ಇದನ್ನು ಫಸ್ಟು ರಿಮೂವ್ ಮಾಡಬೇಕಾಗತ್ತೆ, ಇದು ಯೂಸ್ ಆಗೋಲ್ಲ ನಿಮಗೆ.
ಡಿಲೀಟ್ ಅಂತ ಕೊಡಿ ಡೈರೆಕ್ಟಾಗಿ ನೀವು ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ನಾವು ಕೊಟ್ಟಿರೋಂಥ ಡಿಸ್ಕ್ 4ಅಲ್ಲಿ ಏನು ಮಾಸ್ಕ್ ಇದೆಯಲ್ಲ ಅದನ್ನೆಲ್ಲ ಸೆಲೆಕ್ಟ್ ಆಲ್ ಮಾಡಿ ಕಂಟ್ರೋಲ್ ಎಕ್ಸ್ ಅಂತ ಮಾಡಿ ಕಂಟ್ರೋಲ್ ವಿ ಆರ್ ಕಾಪಿ ಆರ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬಂದು ಪೇಸ್ಟ್ ಅಂತ ಕೊಡಿ. ಮಾಸ್ಕು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಆಪ್ಷನ್ ನಿಮಗೆ ಇದು ಮೂವ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಇಲ್ಲೊಂದು ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಸೊ ಇದು ಯಾವುದು ಅಂತೇಳಿ ಇದು ನಿಮಗೆ ಈ ಥೀಮ್ಸ್ ಅನ್ನೋದ್ರಲ್ಲಿ ಇರಲ್ಲ, ಬೇರೆ ಕಡೆ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಸಿಂಪಲ್ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಮತ್ತೆ ಒಂದು ಸ್ಟೆಪ್ ಏನು ಥೀಮ್ಸಲ್ಲಿ ಇದ್ದೀರಲ್ಲ ನೀವು ಇಲ್ಲಿವರೆಗೂ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ ಎಲ್ಲ ನೋಡ್ತಾ ಇದ್ರಲ್ಲ, ಅಲ್ಲೇ ಇಲ್ಲಿ ಈ ಸ್ಟೆಪ್ ಈ ಬಟನ್ನ ಕ್ಲಿಕ್ ಮಾಡಿ. ಆಲ್ಬಮ್ ಎಕ್ಸ್ 30.5 ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಇಲ್ಲ ಈ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಆವಾಗ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಸೋರ್ಸ್ ಫೈಲ್ ಓಪನ್ ಆಯ್ತಲ್ಲ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ ಪ್ರಾಡಕ್ಟ್ಸ್ PRODUCTS ಪ್ರಾಡಕ್ಟ್ಸ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಇದನ್ನು ಓಪನ್ ಮಾಡಿ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ DG ಆಲ್ಬಮ್. ಇದನ್ನು ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಥೀಮ್ಸ್ ಅಂತ ಬರುತ್ತೆ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಇದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆದಾಗ ಒಂದು 2000 ಏನೋ ಟೆಂಪ್ಲೇಟ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ನಾವು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ನೀವು ಡೆಮೋ ನೋಡಿರ್ತೀರಲ್ಲ ಅಷ್ಟು ಟೆಂಪ್ಲೇಟ್ಸ್ನ ನೀವೇನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಕಂಪ್ಲೀಟಾಗಿ ಡಿಲೀಟ್ ಮಾಡಿ. ಇದು ಯೂಸ್ ಆಗೋಲ್ಲ ನಿಮಗೆ. ಡಿಲೀಟ್ ಅಂತ ಮಾಡಿಬಿಟ್ಟು ಇಲ್ಲಿ ನಾವು ಟೆಂಪ್ಲೇಟ್ಸ್ ಅನ್ನೋದನ್ನು ಡಿಸ್ಕ್ 4ಅಲ್ಲಿ ಕೊಟ್ಟಿದ್ದೀವಲ್ಲ ಅದನ್ನು ರೈಟ್ ಕ್ಲಿಕ್ ಮಾಡಿ, ಕಟ್ಟರ್ ಮಾಡಿ, ಕಾಪಿಯರ್ ಮಾಡಿ, ನಿಮ್ಮ ಚಾಯ್ಸು, ಪೇಸ್ಟ್ ಅಂತ ಕೊಡಿ. ಆಟೋಮೆಟಿಕ್ ಏನಾಗುತ್ತೆ ಟೆಂಪ್ಲೇಟ್ಸ್ ಎಲ್ಲ ಕಂಪ್ಯೂಟರ್ ಸಿಸ್ಟಮಿಗೆ ಲೋಡ್ ಆಗುತ್ತೆ. ಇದು ನಿಮಗೆ ಟೆಂಪ್ಲೇಟ್ಸು ಮೂವ್ ಮಾಡೋದು ಮೇಯ್ನು. ಡಿಸ್ಕ್ 4 ಆಯ್ತು. ಈಗ ಡಿಸ್ಕ್ 4ಅಲ್ಲಿ ಏನೂ ಇಲ್ಲ ನೋಡಿ, ಎಲ್ಲ ಮೂವ್ ಮಾಡಾಗಿದೆ. ಫ್ರೇಮ್ ಆಯಿತು, ಮಾಸ್ಕ್ ಹಾಕಿದ್ದು ಎಲ್ಲ ಹಾಕಾಯಿತು. ನೆಕ್ಸ್ಟ್ ಬನ್ನಿ ಡಿಸ್ಕ್ 5 ಬನ್ನಿ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಏನಿದೆ ಕ್ಲಿಪ್ ಆರ್ಟ್ ಇದೆ, ಲೈಟ್ ಕ್ಲಿಕ್ಸ್ ಇದೆ, ಸ್ಲೋಗನ್ ಇದೆ. ಮತ್ತೆ ಇಲ್ಲಿ ಏನು ಮಾಡಬೇಕು, ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಥೀಮ್ಸ್ ಅಂತ ಇತ್ತಲ್ಲ ಅಲ್ಲಿ ಬರಬೇಕು. ಮತ್ತೆ ಥೀಮ್ಸ್ ಓಪನ್ ಮಾಡಿ. ಇಲ್ಲಿ ನೋಡಿ ಕ್ಲಿಪ್ ಆರ್ಟ್ ಅಂತಿದೆ, ಇಲ್ಲಿ ಒಂದು ಕ್ಲಿಪ್ ಆರ್ಟ್ ಅಂತಿದೆ. ಫಸ್ಟ್ ಇಲ್ಲಿ ಕ್ಲಿಪ್ ಆರ್ಟ್ ಇಲ್ಲಿ ಓಪನ್ ಮಾಡಿ. ಇಲ್ಲಿ ಏನಿದೆ ನೋಡಿ, ಇವು ಇನ್ಬಿಲ್ಟಲ್ಲಿ ಬಂದಿರೋದು. ಇದು ಬೇಡ ನಮಗೆ. ಇದನ್ನು ಸೆಲೆಕ್ಟ್ ಆಲ್ ಮಾಡಿಬಿಟ್ಟು ಡಿಲೀಟ್ ಅಂತ ಕೊಡಿ. ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಇಲ್ಲಿ ಕ್ಲಿಪ್ ಆರ್ಟಿಗೆ ಬನ್ನಿ, ಓಪನ್ ಮಾಡಿ. ಇಲ್ಲಿ ಸುಮಾರು ಫೋಲ್ಡರ್ಗಳಿರುತ್ತೆ. ಇಲ್ಲೂ ಅಷ್ಟೇ ಸೆಲೆಕ್ಟ್ ಆಲ್ ಮಾಡಬೇಕು, ಕಟ್ಟಾರು ಮಾಡಿ, ಕಾಪಿ ಆದರೂ ಮಾಡಿ, ನಿಮ್ಮ ಚಾಯ್ಸು, ಪೇಸ್ಟ್ ಅಂತ ಕೊಡಿ. ಅವಾಗೇನಾಗುತ್ತೆ ಕ್ಲಿಪ್ ಆರ್ಟಿಗೆ ಲೋಡ್ ಆಗುತ್ತೆ. ಇಲ್ಲಿ ಯಾವುದೂ ಕೂಡ ಮಿಸ್ ಮಾಡಬಾರ್ದು, ಯಾಕಂದರೆ ಎಲ್ಲ ಕೂಡ ಲಿಂಕ್ ಇರುತ್ತೆ. ಬ್ಯಾಕ್ಗ್ರೌಂಡು ಕ್ಲಿಪ್ ಆರ್ಟ್ ಎಲ್ಲ ಲಿಂಕ್ ಇರುತ್ತೆ. ನೀವು ಕಂಪಲ್ಸರಿ ನಾವು ಕೊಟ್ಟಿರೋಂಥ 5 DVDಸಲ್ಲಿ ಇಲ್ಲ 6 DVDಸಲ್ಲಿ ಏನಿದೆಯೋ ಅದಷ್ಟು ನೀವು ಕಂಪಲ್ಸರಿ ಮೂವ್ ಮಾಡಲೇಬೇಕು. ಮೂವ್ ಮಾಡಿಲ್ಲ ಅಂದರೆ ನೀವು ಡಿಸೈನ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಸಿಂಗ್ ಬರುತ್ತೆ, ಬ್ಲ್ಯಾಂಕ್ ಬರುತ್ತೆ, ಲೇಔಟ್ ಬರೋಲ್ಲ, ಟೆಂಪ್ಲೇಟ್ಸ್ ಬರೋಲ್ಲ. ಅದು ಮೇನ್ ಇಂಪಾರ್ಟೆಂಟು. DVDಸ್ನ ಕಾಪಿ ಮಾಡಿಬಿಟ್ಟು ಆಮೇಲೆ ಇದನ್ನು ಟ್ರೈ ಮಾಡಿ. ಒಂದು ಬೇನು ಮಾಡೋಕ್ಕೋಬೇಡಿ. ನೆಕ್ಸ್ಟ್ ಆಪ್ಷನ್ ನಿಮಗೆ ಲೈಟ್ ಕ್ಲಿಕ್ಸ್. ಇದು ಅಷ್ಟೇ ಸುಮಾರು ಫೋಲ್ಡರ್ ಇರುತ್ತೆ. ಕಂಟ್ರೋಲ್ ಎಕ್ಸ್ ಅಂತ ಮಾಡಿ. ಇಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಇಲ್ಲಿ ಕೂಡ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಲೈಟ್ ಕ್ಲಿಕ್ಸ್ ಅಂತ ಫೋಲ್ಡರ್ ಇದೆ. ಓಪನ್ ಮಾಡಿ. ಇಲ್ಲಿ ಇನ್ಬಿಲ್ಟ್ ಇರುತ್ತೆ, ನಡೆಯುತ್ತೆ. ಕಂಟ್ರೋಲ್ V ಅಂತ ಕೊಡಿ. ಅವಾಗ ಇದು ರೀಪ್ಲೇಸ್ಗಳು, ಯಾಕಂದರೆ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಇತ್ತು, ಅದಕ್ಕೋಸ್ಕರ ರೀಪ್ಲೇಸ್ ಅಂತ ಕೊಡ್ಬೋದು, ಇಲ್ಲ ಸ್ಕಿಪ್ಪಾರು ಕೊಡ್ಬೋದು, ನಿಮ್ಮ ಚಾಯ್ಸ್. ಆಟೋಮೆಟಿಕ್ ಈ ಥರ ಮುಗಿಯುತ್ತೆ. ಇದು ಲೈಟ್ ಕ್ಲಿಕ್ಸ್ ಆಯಿತು. ನೆಕ್ಸ್ಟ್ ಇನ್ನು ಲಾಸ್ಟ್ ಒನ್ ಏನಿದೆ ಸ್ಲೋಗನ್. ಸೆಲೆಕ್ಟ್ ಆಲ್ ಮಾಡಿ, ಕಂಟ್ರೋಲ್ ಎಕ್ಸ್ ಮಾಡಿ. ಇಲ್ಲಿ ನಿಮಗೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಸ್ಲೋಗನ್ ಅಂತ ಫೋಲ್ಡರ್ ಇರುತ್ತೆ ನೋಡಿ, ಓಪನ್ ಮಾಡಿ. ಇಲ್ಲಿ ಪೇಸ್ಟ್ ಅಂತ ಕೊಡಿ. ಇಷ್ಟು ನಿಮ್ಮದು ಮುಗಿಯಿತು, ಸಿಂಪಲ್. ಈಗ ಡಿಸ್ಕ್ 5 ಕಂಪ್ಲೀಟ್ ಆಯಿತು. ಲಾಸ್ಟ್ ಒಂದು ಡಿಸ್ಕ್ ಇದೆ, ಇದನ್ನು ಮೂವ್ ಮಾಡಿದರೆ ಕಂಪ್ಲೀಟ್ ಸಾಫ್ಟ್ವೇರ್ ರೆಡಿ ಆದಂಗೆ ಲೆಕ್ಕ. ಇದರಲ್ಲಿ ಏನಿದೆ ಟ್ರೈನಿಂಗ್ ವಿಡಿಯೋಸ್ ಇದೆ, ಅದ್ರ ಜೊತೆ ಒಂದು ಕ್ಲಿಪ್ ಆರ್ಟ್ ಅಂತ ಫೋಲ್ಡರ್ ಇದೆ, ಲಾಸ್ಟ್ ಒನ್ನು. ಇದನ್ನು ಓಪನ್ ಮಾಡಿ. ಇದಷ್ಟನ್ನು ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಎಕ್ಸರ್ ಮಾಡಿ, ಕಂಟ್ರೋಲ್ CR ಮಾಡಿ, ಕಾಪಿ ಅಲ್ಲಿ ಮೂವ್ ಮಾಡಿ. ಇಲ್ಲಿ ಕ್ಲಿಪ್ ಆರ್ಟ್ ಒಂದು ಫೋಲ್ಡರ್ ಇದೆಯಲ್ಲ, ಒಂದು ಸ್ಟೆಪ್ ಬ್ಯಾಕ್ ಬಂದುಬಿಟ್ಟು ಓಪನ್ ಮಾಡಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಆ ಫೋಲ್ಡರ್ ಸೆಲೆಕ್ಟ್ ಮಾಡೋಕ್ಕೋಬೇಡಿ, ಸುಮ್ಮನೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಡಿ. ಅಂದರೆ ಕ್ಲಿಪ್ ಆರ್ಟಿಗೆ ಹೋಗಬೇಕು, ಫ್ರೇಮಿಗೆ ಹೋಗಬೇಕು, ಮಾಸ್ಕ್ ಹೋಗಬೇಕು, ಟೆಂಪ್ಲೇಟ್ಸ್ ಮಾತ್ರ ಬೇರೆ ಕಡೆ ಹೋಗಬೇಕು. ಈ ಥರ ನೀವು ಕಂಪ್ಲೀಟಾಗಿ ಮೂವ್ ಮಾಡಿದರೆ ಸಾಫ್ಟ್ವೇರಲ್ಲಿ ನೀವು ಏನು ಡೆಮೋ ನೋಡಿದ್ರೆ ಅದರಲ್ಲಿ ಏನು ಟೆಂಪ್ಲೇಟ್ಸ್ಗಳಿತ್ತು, ಡಾಟಾ ಇತ್ತು, ಬ್ಯಾಕ್ಗ್ರೌಂಡ್ ಕ್ಲಿಪ್ ಆರ್ಟ್ ಏನಿತ್ತು ಅದಷ್ಟು ಕೂಡ ಕಂಪ್ಯೂಟರ್ ಸಿಸ್ಟಮಿಗೆ ಲೋಡ್ ಆಗಿರುತ್ತೆ. ಅಷ್ಟೇ ಸಿಂಪಲ್ ಮೆಥಡ್. ನೋಡಿ ಈಗ ರೆಡಿ ಆಗಿದೆ ಪೂರ್ತಿ. ಈಗ ನೀವು ಬೇಕಾದ್ರೆ ಡಿಸ್ಕಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಮಿಸ್ ಆಗಿದೆಯಾ, ಇದರ ಡಾಟಾ ಏನೋ ಇತ್ತಲ್ಲ ಅದರಲ್ಲಿ ಕಂಪ್ಲೀಟಾಗಿ ಕಾಪಿ ಆಗಿದೆಯಾ, ಅದೆಲ್ಲ ಒನ್ ಟೈಮ್ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಬೇಕಾದರೆ ನೋಡಿ, ಈಗ ಡಿಸ್ಕ್ 1ಅಲ್ಲಿ ಏನಿಲ್ಲ, ಟ್ರೈನಿಂಗ್ ವೀಡಿಯೋಸ್ ಅಂದ್ಬಿಟ್ಟು ಬೇರೆ ಏನಿಲ್ಲ. ಡಿಸ್ಕ್ 2ಅಲ್ಲಿ ಅಷ್ಟೇ ಏನಿಲ್ಲ. ಡಿಸ್ಕ್ 3ಅಲ್ಲಿ ಅಷ್ಟೇ ಏನಿಲ್ಲ. ಡಿಸ್ಕ್ 4ಅಲ್ಲಿ ಏನಿದೆ, ಏನೂ ಇಲ್ಲ ನೋಡಿ, ಎಲ್ಲ ಬ್ಲಾಂಕ್, ಎಲ್ಲ ಮೂವ್ ಮಾಡಾಕಿದ್ದೀನಿ ನಾನು. ಸೊ ಇದೇ ರೀತಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಮೂವ್ ಆಗಿದ್ರೆ ಮಾತ್ರ ಸಾಫ್ಟ್ವೇರಿಗೆ ವರ್ಕ್ ಮಾಡೋಕ್ಕಾಗುತ್ತೆ. ವರ್ಕ್ ಮಾಡ್ಬೋದು, ಟೆಂಪ್ಲೇಟ್ಸ್ ತುಂಬ ಕಡಿಮೆ ಇರುತ್ತೆ. ಸಪೋಸ್ ಇದೆಲ್ಲ ಮಿಸ್ ಆಗಿದ್ದರೆ ಇದನ್ನು ಡಿಲೀಟ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ, ಸಾಫ್ಟ್ವೇರ್ನ ನೀವು ಓಪನ್ ಮಾಡ್ಬೋದು. ಸಾಫ್ಟ್ವೇರ್ ರಿಜಿಸ್ಟ್ರೇಷನ್ ಕೇಳುತ್ತೆ. ಡೆಸ್ಕ್ಟಾಪಲ್ಲಿ ಈ ಥರ 3 ಐಕಾನ್ ಬಂದಿರುತ್ತೆ ನಿಮಗೆ. ಸೊ ಅದರಲ್ಲಿ ಫಸ್ಟ್ ಒಂದು ಆಲ್ಬಮ್ ರಿಜಿಸ್ಟರ್ ಮಾಡಿದ್ರೆ ಸಾಕು. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಡಾಂಗಲ್ ಇನ್ಸರ್ಟ್ ಇರಬೇಕು ರಿಜಿಸ್ಟರ್ ಮಾಡೋ ಟೈಮಲ್ಲಿ. ಡಾಂಗಲ್ ಇನ್ಸರ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಬೇಕು. ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ, ನಿಮ್ಮ ನೇಮ್ ಮೆನ್ಷನ್ ಮಾಡಿ, ಯಾಕೆ ನಿಮ್ಮ ನೇಮಲ್ಲಿ ರಿಜಿಸ್ಟರ್ ಆಗ್ತಿರೋದು. ನೆಕ್ಸ್ಟ್ ಇಮೇಲ್ ID ಮೆನ್ಷನ್ ಮಾಡಿ, ಆಮೇಲೆ ಫೋನ್ ನಂಬರ್ ಮೆನ್ಷನ್ ಮಾಡಿ. ನೀವು ಡಾಂಗಲ್ ಇನ್ಸರ್ಟ್ ಮಾಡಿದ್ರೆ ಆಟೋಮೆಟಿಕಾಗಿ ಸೀರಿಯಲ್ ನಂಬರ್ ಬಂದಿರುತ್ತೆ, ನೀವೇನು ಮೆನ್ಷನ್ ಮಾಡೋದು ಬೇಡ ನೀವು. ಸೊ ಇಲ್ಲ ಸಿಂಗಲ್ ಯೂಸರ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬಾಕ್ಸಲ್ಲಿ ಈ ಥರ ಸೀರಿಯಲ್ ಕೀ ಕೊಟ್ಟಿರ್ತೀವಿ ನಾವು, ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಥರ ನಾವು ಮೆನ್ಷನ್ ಮಾಡಿದ್ದೀವಿ ನೋಡಿ.
ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಮಾಡಿರ್ಬೇಕು ಇದರಲ್ಲಿ. ಯಾಕಂದರೆ ಫಸ್ಟ್ ಟೈಮ್ ಮಾತ್ರ ರಿಜಿಸ್ಟ್ರೇಷನ್ ಕೇಳುತ್ತೆ ನಿಮಗೆ ಇಂಟರ್ನೆಟಲ್ಲಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ, ಆಟೋಮೆಟಿಕ್ ರಿಜಿಸ್ಟರ್ ಆಗುತ್ತೆ. ಇಲ್ಲ ನನಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಸಿಸ್ಟಮಲ್ಲಿ ಅಂತ ಹೇಳಿದರೆ ಇನ್ನೊಂದು ಆಪ್ಷನ್ ಇದೆ, ರಿಜಿಸ್ಟರ್ ಆಫ್ಲೈನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ ನಿಮಗೆ. ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಫ್ಲೈನ್ ಅಂತೇಳಿ. ಸೊ ಇಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಬರುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಡಿಜಿಫ್ಲಿಕ್ ಆ್ಯಪ್ ಅಂತ ಇದೆ, ಡಿಜಿಫ್ಲಿಕ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ನಿಮಗೆ. ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಅಂತ ಒಂದು ಓಪನ್ ಆಗುತ್ತೆ ನಿಮಗೆ. ಈ ಥರ ಕ್ಲಿಕ್ ಮಾಡಿ ಅಲ್ಲಿ ಸ್ಕ್ಯಾನ್ ಕೇಳುತ್ತೆ, ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ಕಾಗಿ ಒಂದು ರಿಜಿಸ್ಟ್ರೇಷನ್ ಕೀ ಜನರೇಟ್ ಆಗುತ್ತೆ ಈ ಥರ. ಆ ಕೀನ ಆ ಸಾಫ್ಟ್ವೇರ್ ಒಳಗೆ ಸೊ ನೇಮ್ ಇಮಿಡಿಯೇಟ್ಲಿ ಫೋನ್ ನಂಬರ್ ಹಾಕಿ ಆಟೋಮೆಟಿಕ್ ರಿಜಿಸ್ಟ್ರೇಷನ್ ಆಗುತ್ತೆ. ನೆಟ್ ಕನೆಕ್ಷನ್ ಬೇಕಾದ್ರೆ ನೆಟ್ ಕನೆಕ್ಷನ್ ಕೊಡ್ಬೋದು, ಇಲ್ಲ ಆಫ್ಲೈನ್ ಕೂಡ ರಿಜಿಸ್ಟರ್ ಮಾಡ್ಕೊಬೋದು. ಓಕೆ ಅಂತ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಕೇಳುತ್ತೆ. ಈಗ ನಾನು ಟೋಟಲ್ 4 ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಾಗಿದೆ. ಅದರಲ್ಲಿ ಆಲ್ಬಮ್ ಮಾತ್ರ ಓಪನ್ ಮಾಡಿ ಆಲ್ಬಮ್ ರಿಜಿಸ್ಟರ್ ಮಾಡಿದರೆ ಸಾಕು, ಮಿಕ್ಕಿದ ಸಾಫ್ಟ್ವೇರ್ ಆಟೋಮೆಟಿಕ್ ರಿಜಿಸ್ಟರ್ ಆಗುತ್ತೆ. ಈಗ ನನ್ನ ಪಿ ಸಿ ಆಲ್ಮೋಸ್ಟ್ ರಿಜಿಸ್ಟರ್ ಮಾಡಿದ್ದೀನಿ ನಾನು ಆಲ್ರೆಡಿ. ನೀವೇನು ಮಾಡಬೇಕು, ಎಲ್ಲ ಸಾಫ್ಟ್ವೇರ್ ಓಪನ್ ಮಾಡಿ ಟೆಂಪ್ಲೇಟ್ಸ್ ಲೋಡ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಮೆನೂಸ್ ಏನಿದೆಯಲ್ಲ ಅದು ಮೇಲ್ಗಡೆ ಇರುತ್ತೆ. ಮೆನೂಸ್ಗಳು ನೀವು ಸಾಫ್ಟ್ವೇರ್ ಓಪನ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಅದನ್ನು ತೋರಿಸ್ತೀನಿ. ಅದನ್ನು ಯಾವ ಥರ ಸೆಟ್ಟಿಂಗ್ ಚೇಂಜ್ ಮಾಡೋದು ಅಂತೇಳಿ. ಯಾಕಂದರೆ ನಾವು ಡೆಮೋ ತೋರಿಸ್ಬೇಕಾದ್ರೆ ಮೆನೂಸ್ ಎಲ್ಲ ಕೆಳಗಡೆ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಸೆಟ್ಟಿಂಗ್ ಕೂಡ ಚೇಂಜ್ ಮಾಡ್ಬೋದು. ನೋಡಿ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿದಾಗ ಮೆನೂಸ್ ಎಲ್ಲ ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ ನಿಮಗೆ ಮೇಲ್ಗಡೆ. ಸೊ ಇಲ್ಲಿ ಕೆಲವೊಂದು ನೀವು ಆಲ್ಟ್ರ್ ಮಾಡ್ಕೊಬೋದು. ಏನು ಅಂತ ಹೇಳಿದರೆ, ನನಗೆ ಈ ಲೈನ್ಗಳು ಬೇಡ, ಸೊ ಇನ್ನೊಂದು ಸ್ವಲ್ಪ ಸ್ಪೇಸ್ ಕವರ್ ಆಗಿದೆ ಅಂತ ಕೂಡ ಅನಿಸಿದರೆ ನಿಮಗೆ ಇಲ್ಲೇ ರಿಮೂವ್ ಮಾಡ್ಕೊಳ್ಳಿ. ರೂಲರ್ನ ಬೇಕಾದ್ರೆ ಅಂಟಿಕ್ ಮಾಡ್ಕೊಬೋದು. ಅಂಟಿಕ್ ಮಾಡಿಬಿಟ್ಟು ಇಲ್ಲೇನು ಮಾಡಿ, ಇಲ್ಲೊಂದು ಸೆಟ್ಟಿಂಗ್ ಥರ ಟೂಲ್ ಇದೆ ನೋಡಿ, ಪ್ರಿಫರೆನ್ಸಸ್ ಅಂತ ಒಂದು ಸ್ಪಾನರ್ ಥರ ಟೂಲ್ ಇರುತ್ತೆ. ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡೋದು ಕ್ಲಾಸಿಕ್ ಯೂಸರ್ ಇಂಟರ್ಫೇಸ್, ಕ್ಲಾಸಿಕ್ ಯು ಐ ಅಂತ ಒಂದು ಫೋಲ್ಡರ್ ಇರುತ್ತೆ. ಇದನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಏನು ಮೆನೂಸ್ಗಳ ಮೇಲೆ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ಕೆಳಗಡೆ ನೀವು ಡೆಮೋ ನೋಡಿದಾಗ ಯಾವ ಥರ ಇತ್ತು ಆ ಥರ ಲೋಡ್ ಆಗಿರುತ್ತೆ. ಇದನ್ನು ಒಂದು ಟಿಕ್ ಮಾಡಬೇಕಾಗುತ್ತೆ. ಇದು ಅನ್ಟಿಕ್ ಇರುತ್ತೆ, ಟಿಕ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಫೋಟೋಶಾಪ್ ಲಿಂಕ್. ಫೋಟೋಶಾಪ್ ಲಿಂಕ್ ಏನಕ್ಕೆ ಅಂದರೆ, ಸಾಫ್ಟ್ವೇರಿಗೆ ಫೋಟೋಶಾಪ್ ಲಿಂಕ್ ಇರಲ್ಲ, ಫೋಟೋಶಾಪ್ PST ಯೂಸೇ ಇರಲ್ಲ. ನಾವು ಏನಕ್ಕೆ ಫೋಟೋಶಾಪ್ ಕೊಟ್ಟಿರೋದು ಅಂತ ಹೇಳಿದರೆ, ಸಪೋಸ್ ನೀವೇನಾದರೂ PSTಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ, PSTಗೆ ಸೇವ್ ಮಾಡಬೇಕು ಅಂದರೆ ಅದು ಫೋಟೋಶಾಪ್ ಬೇಕೇ ಬೇಕು. ಅವಾಗ PSTಗೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ವಿತ್ ಲೇಯರ್ ವೈಸ್ ಬೇಕು ಅಂದರೆ ಫೋಟೋಶಾಪ್ ಬೇಕೇ ಬೇಕಾಗಿರುತ್ತೆ. PST ಸೇವ್ ಮಾಡೋರಿಗೆ ಮಾತ್ರ, ಕಂಪಲ್ಸರಿ ಅಲ್ಲ. ಅದು ಯಾವ ಥರ ಕೊಡೋದು ಫೋಟೋಶಾಪು, ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ ಬರುತ್ತೆ ನೋಡಿ, ಬ್ರೌಸ್ ಅಂತೇಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ಸಿ ಡ್ರೈವ್ ಓಪನ್ ಆಗುತ್ತೆ. ಈ ಥರ ನೋಡಿ, ಫುಲ್ ಸ್ಕ್ರೀನ್ ಮಾಡಿ ತೋರಿಸ್ತೀನಿ. ಈ ಥರ ಸಿ ಡ್ರೈವ್ ಓಪನ್ ಆಗುತ್ತೆ. ಸಿ ಡ್ರೈವ್ ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕು, ನೀವು ಒಂದು ಪ್ರೋಗ್ರಾಮ್ ಫೈಲ್ಸ್ x86 ಇಲ್ಲ ಪ್ರೋಗ್ರಾಮ್ ಫೈಲ್ಸ್ 2 ಫೋಲ್ಡರ್ ಚೆಕ್ ಮಾಡಬೇಕಾಗುತ್ತೆ. ಫಸ್ಟ್ ಈ ಫೋಲ್ಡರ್ ಚೆಕ್ ಮಾಡಿ, ಫೋಟೋಶಾಪ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅಂತೇಳಿ. ಪ್ರೋಗ್ರಾಮ್ ಫೈಲ್ಸ್ x86 ಓಪನ್ ಮಾಡಿ, ಇಲ್ಲಿ ಅಡಾಬ್ ಅಂತ ಒಂದು ಫೋಲ್ಡರ್ ಇರುತ್ತೆ ನೋಡಿ, ಅಡಾಬ್ ಅಂತೇಳಿ. ಇದನ್ನು ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ನೀವು ಫೋಟೋಶಾಪ್ ಎಷ್ಟು ವರ್ಷನ್ ಇನ್ಸ್ಟಾಲ್ ಮಾಡಿರ್ತೀರೋ ಅದೆಲ್ಲ ಬಂದಿರುತ್ತೆ ಈ ಥರ. ನೋಡಿ ನಂದು ಫೋಟೋಶಾಪ್ CS3 ಇದೆ, ಆ ಫೋಲ್ಡರ್ನ ಓಪನ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನೀವು ಫೋಟೋಶಾಪ್ ಐಕಾನ್ ಇರುತ್ತೆ, ಡಬಲ್ ಕ್ಲಿಕ್ ಮಾಡಿ. ಅಷ್ಟೇ ಮಾಡಬೇಕಾದ್ರೆ ಅಷ್ಟೇ, ಫೋಟೋಶಾಪಿನ ಪಾತ್ ಕೊಡಬೇಕು. ಕಂಪಲ್ಸರಿ ಏನಲ್ಲ, PST ಸೇವ್ ಮಾಡ್ಕೊಳ್ಳೋರು ಈ ಆಪ್ಷನ್ನ ಮಾಡ್ಕೊಬೇಕಾಗತ್ತೆ. ನೀವು ಸಪೋಸ್ ಇಲ್ಲಿ ಮಾಡಿಲ್ಲ ಅಂದರೂ ಕೂಡ ಎಂಡಿಗಲ್ಲಿ ಕೂಡ ಸೇವ್ ಅಂತ ಕೊಡ್ತೀರಲ್ಲ PST, ಅಲ್ಲಿ ಕೇಳುತ್ತೆ. ಅದ್ರ ಬದಲು ಇಲ್ಲೇ ಮಾಡ್ಕೊಬಿಡಿ ಒನ್ ಟೈಮ್ ಅಷ್ಟೇ. ನೋಡಿ ಈಗ ಈ ಏನು ಸೆಟ್ಟಿಂಗ್ ಮಾಡಿದ್ದೀವಲ್ಲ, ಕ್ಲಾಸಿಕ್ ಈ ಸೆಟ್ಟಿಂಗ್ ಮಾಡಿದ್ದೀವಿ, ಫೋಟೋಶಾಪ್ ಪ್ಲಗಿನ್ ಮಾಡಿದ್ದೀವಿ, ಅದನ್ನು ನೀವು ಅಪ್ಲೈ ಆಗಬೇಕಾದ್ರೆ ಸಾಫ್ಟ್ವೇರ್ನ ಕ್ಲೋಸ್ ಮಾಡಿ ಓಪನ್ ಮಾಡಬೇಕಾಗತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಸಾಫ್ಟ್ವೇರ್ ಕ್ಲೋಸ್ ಮಾಡಿ ಓಪನ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಇಂಟು ಇದೆಯಲ್ಲ ಕ್ಲಿಕ್ ಮಾಡಿ, ನೋ ಅಂತ ಕೊಡಿ, ಸೇವ್ ಏನು ಮಾಡಬೇಕಾಗಿಲ್ಲ. ಈಗ ಮತ್ತೆ ಸಾಫ್ಟ್ವೇರ್ನ ಹೊಸ್ದಾಗಿ ಓಪನ್ ಮಾಡಿ, ಕಂಪ್ಲೀಟಾಗಿ ನೀವೇನು ಆಲ್ಬಮ್ ಟೆಂಪ್ಲೇಟ್ಸ್ ಇಂಪೋರ್ಟ್ ಮಾಡಿದ್ರಲ್ಲ ಅದೆಲ್ಲ ಕಂಪ್ಯೂಟರ್ ಲೋಡ್ ಆಗಿ ರೆಡಿ ಇರುತ್ತೆ ಸಾಫ್ಟ್ವೇರ್. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಮ್ಯಾನುವಲ್ ಚೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಕಂಪ್ಯೂಟರ್ ಮೆನ್ಯೂಸ್ ಎಲ್ಲ ಕೆಳಗೆ ಬಂದಿರುತ್ತೆ. ಈಗ ನೀವು ಚೆಕ್ ಮಾಡ್ಬೋದು ಟೆಂಪ್ಲೇಟ್ಸು, ಕ್ಲಿಕ್ ಮಾಡಿ ನೋಡಿ, ನಂಬರ್ ಆಫ್ ರೆಡಿ ಟೆಂಪ್ಲೇಟ್ಸ್. ನೀವು ಡೆಮೋ ಹಿಂಗೆ ನೋಡಿದ್ರೆ ಅದೇ ರೀತಿ ಲೋಡ್ ಆಗಿರುತ್ತೆ ಕಂಪ್ಲೀಟಾಗಿ, ನಾವು ಕೊಟ್ಟಿರೋದಿಲ್ಲ. ಅದೇ ರೀತಿ ಲೇಔಟ್ಸ್ ಕೂಡ ಬಂದಿರುತ್ತೆ. ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕಿದ್ರೆ ಏನೂ ಇರಲ್ಲ, ನಾವು DVDs ಏನು ಕೊಟ್ಟಿರ್ತೀವಲ್ಲ ಅದನ್ನ ಇಂಪೋರ್ಟ್ ಮಾಡಿದರೆ ಮಾತ್ರ ನಿಮ್ಮ ಸಿಸ್ಟಮು ನಾವೇನು ಡೆಮೋ ತೋರಿಸಿರೋ ಅದೇ ರೀತಿ ರೆಡಿ ಆಗುತ್ತೆ. ನೋಡಿ ಬ್ಯಾಕ್ಗ್ರೌಂಡು ಅಷ್ಟೇ ಫೋಲ್ಡರ್ ವೈಸ್, ಕ್ಲಿಪಾರ್ಟ್ಸ್ ಅಷ್ಟೇ ಫೋಲ್ಡರ್ ವೈಸ್, ಸ್ಲೋಗನ್ ಇದೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಬೋದು. ಮಾಸ್ಕು ಇದೆಲ್ಲ ಇಂಪೋರ್ಟ್ ಆಗಿದೆ, ಇದೆಲ್ಲ ವೀವ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಸಾಫ್ಟ್ವೇರ್ ರೆಡಿ ಇದೆ ವರ್ಕ್ ಮಾಡೋಕ್ಕೆ, ವಿತ್ ಟೆಂಪ್ಲೇಟ್ಸ್ ರೆಡಿ ಇದೆ ಅಂತೇಳಿ ಲೆಕ್ಕ. ನೋಡಿ ಎಲ್ಲ ರೆಡಿ ಇದೆ. ಸೊ ಟೆಕ್ಸ್ಟ್ ಆಗಿರ್ಬೋದು, ಲಿಟ್ಲಿಕ್ಸ್ ಆಗಿರ್ಬೋದು ಎಲ್ಲ ಓಕೆ ಅಂದಾಗ ಸಾಫ್ಟ್ವೇರ್ನ ಕ್ಲೋಸ್ ಮಾಡಿ, ಸಿಸ್ಟಮ್ನ ಒನ್ ಟೈಮ್ ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ ಮಾಡಿದರೆ ಸ್ಪೀಡ್ ಆಗಿರುತ್ತೆ ವರ್ಕಿಂಗ್, ಆವಾಗ ನಿಮಗೆ ಸ್ಲೋ ತೊಗೊಳ್ಳಲ್ಲ. ಈ ಥರ 4 ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಟೆಂಪ್ಲೇಟ್ಸ್ನ ಇಂಪೋರ್ಟ್ ಮಾಡಿ ವರ್ಕ್ ಮಾಡ್ತಾ ಹೋಗಿ. ಇದೊಂದು ವಿಡಿಯೋ ನೋಡಿ, ಡೌಟ್ ಇದ್ದರೂ ಕೂಡ ಕಾಲ್ ಮಾಡ್ಬೋದು. ಸಪೋರ್ಟ್ ನಂಬರ್ ಏನು ವಿಸ್ಟಿಂಗ್ ಕಾರ್ಡ್ ಕೊಟ್ಟಿರ್ತೀವಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು.